ಪೀಣ್ಯ ಇಂಡಸ್ಟ್ರಿವರೆಗೂ ಕೂಡ ಮೆಟ್ರೋ ಇಲ್ಲ. ಹೌದು. ನಾವು ಎಲ್ಲಿಂದ ಎಲ್ಲಿಗೆ ಹೋಗಬೇಕಾಗಿತ್ತು, ಹೇಗೆ ಸಮಸ್ಯೆ ಆಗ್ತಿದೆ? ನಾವು ದಾಸರಳ್ಳಿಯಿಂದ ಬೆನ್ಗನಳ್ಳಿಗೆ ಹೋಗ್ಬೇಕಾಗಿತ್ತು. ಏನು ಸಮಸ್ಯೆ ಆಯಿತು ಅಂದರೆ ಆಟೋ ಮಾಡ್ಕೊಬಂದ್ರಿ, ಎಕ್ಸ್ಟ್ರಾ ಆಯಿತು ಅಷ್ಟೇ. ಕೇಳಿದ್ರು ಮೇಡಮ್? 187 ರೂಪಾಯಿ ಕೇಳಿದ್ರು ಸರ್. ನಾವು ಅಂದ್ರಳ್ಳಿಯಿಂದ ಬಂದಿರೋದು. ಸಾಮಾನ್ಯವಾಗಿ ಮೆಟ್ರೋದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಎಷ್ಟು ತೆಗೆದುಕೊಳ್ತಿದ್ರು, ಈಗ ಎಷ್ಟು ತೆಗೆದುಕೊಂಡ್ರು ಮೇಡಮ್? 130 ರೂಪಾಯಿ ತೊಗೊತಾ ಇದ್ರು, ಇವಾಗ 187 ರೂಪಾಯಿ ತೊಗೊಂಡಿದ್ರು. ಅನ್ಸುತ್ತೆ ಮೇಡಮ್? ಆಯಿತು. ಮೆಟ್ರೋ ಇಲ್ಲದೆ ಇದ್ರೆ ಬೆಂಗಳೂರಲ್ಲಿ ತುಂಬ ಕಷ್ಟ ಆಗುತ್ತೆ ಹಾಗೆ ಆಗುತ್ತೆ ಮೇಡಮ್. ಈಗ ಬರ್ತಾ ಕೂಡ ಮೆಟ್ರೋ ಇಲ್ಲ, ಇಲ್ಲಿಂದ ಇಳಿದು ಮತ್ತೆ ಬೇರೆ ಏನು ವ್ಯವಸ್ಥೆ ಮಾಡ್ಕೊಳ್ತೀರಾ? ಏನು ಮಾಡ್ಕೊತೀರಾ ಅಂದರೆ ನಮ್ಮ ಹಸ್ಬೆಂಡ್ ಕರ್ಸ್ಕೊತೀರಾ ಅಷ್ಟೇ, ಇನ್ನೇನು ಮಾಡ್ಕೊಳಕ್ಕೆ. ಆಯಿತು ಅಂತ ಅನ್ಸುತ್ತೆ? ಹೌದು ಆಯಿತು. ನಿಮ್ಮ ಹೆಸರು ಹೇಳಿ ಮೇಡಮ್? ಅಮೂಲ್ಯ ಅಂತ. ಇವತ್ತು ಮೆಟ್ರೋ ಇಲ್ಲ, ತಾವು ಕೂಡ ಎಲ್ಲಿಂದ ಬಂದ್ರಿ, ಎಲ್ಲಿ ಇಳಿಬೇಕಾಗಿತ್ತು, ಎಲ್ಲಿ ಇಳಿದ್ರಿ ಮೇಡಮ್? ನಾನು ಮಾಗಡಿರೋದ್ರಿಂದ ಬರ್ತಾ ಇದ್ದೀನಿ ಸರ್. ನಾನು ದಾಸರಳ್ಳಿಯಲ್ಲಿ ಇಳಿಬೇಕಾಗಿತ್ತು. ಈಗ ಇಲ್ಲಿ ಇಳಿದಿದ್ರೆ ಹೇಗೆ ಸಮಸ್ಯೆ ಆಗ್ತಿದೆ ಮೇಡಮ್? ಸಮಸ್ಯೆ ಆಗ್ತಾ ಇದೆ, ಆದರೂ ಸ್ವಲ್ಪ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸುಮ್ಮನೆ ಆಗುತ್ತೆ. ಅಂದರೆ ಮೇಡಮ್ ಇವತ್ತು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಇಲ್ಲ ಮೆಟ್ರೋ, ಮತ್ತೆ ತಿರ್ಗಾ ರಿಟರ್ನ್ ಹೇಗೆ ಹೋಗ್ತೀರಾ ಮೇಡಮ್? ತಿರ್ಗಾ ಗಾಡಿಯಲ್ಲಿ ಹೋಗ್ಬೇಕು ಸರ್, ಇನ್ನೇನು ಮಾಡೋದು. ಏನು ಮೇಡಮ್ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ? ತಾಯಿ ಮನೆಗೆ ಹೋಗ್ತಾ ಇದ್ದೀನಿ ಸರ್. ಅಮ್ಮ ಮನೆಗೆ ಸರ್? ಅಲ್ಲ ಮೇಡಮ್, ಈಗ ಇಲ್ವಲ್ಲ ಮೆಟ್ರೋ, ಮತ್ತೆ ಹೇಗೆ ಮೇಡಮ್ ಏನು ವ್ಯವಸ್ಥೆ? ಅಂದರೆ ಆಟೋ ಕ್ಯಾಬು ಈ ಥರದ್ದು ಏನಾರು ಮಾಡ್ಕೋಬೇಕು ಅಂತ ಏನಾರು ಅನ್ಕೊಂಡಿದ್ದೀರಾ? ಇಲ್ಲ ಬಸ್ಸಲ್ಲಿ ಹೋಗ್ತೀನಿ ಸರ್. ಹೇಗೆ ಅನ್ಸುತ್ತೆ ಮೇಡಮ್, ಮೆಟ್ರೋ ಇಲ್ಲ ಅಂದರೆ ತುಂಬ ಸಮಸ್ಯೆ ಆಗುತ್ತೆ? ತುಂಬ ಸಮಸ್ಯೆ ಆಗುತ್ತೆ ಸರ್. ಮೆಟ್ರೋಯಿಂದನೇ ಸ್ವಲ್ಪ ತೊಂದರೆ ಇರಲಿಲ್ಲ, ಈಗ ಇಲ್ಲ ಅಂದರೆ ತೊಂದರೆ ಆಗುತ್ತೆ ನಮಗೆ. ಯಾವಾಗಲೂ ಕೂಡ ಮೆಟ್ರೋದಲ್ಲೇ ಓಡಾಡ್ತಿರ್ತೀರಾ ಮೇಡಮ್? ಹೌದು ಸರ್. ಅಂದರೆ ಇವತ್ತಾಗಿರುವಂಥ ಸಮಸ್ಯೆ ಯಾವತ್ತೂ ಆಗಿರಲಿಲ್ಲ? ಇಲ್ಲ ಸರ್. ಹೇಗೆ ಅನ್ಸುತ್ತೆ ಮೇಡಮ್? ಕಷ್ಟ ಅನ್ಸುತ್ತೆ? ಈಗ ಕಷ್ಟ ಅನಿಸುತ್ತೆ, ಇನ್ನೇನು ಮಾಡೋದು ಸರ್. ನಿಮ್ಮ ಹೆಸರು ಹೇಳಿ ಮೇಡಮ್? ಮೀನಾ ಅಂತ ಸರ್. ಇವತ್ತು ಮೆಟ್ರೋ ಸಂಚಾರ ಇರಲಿಲ್ಲ, ಎಲ್ಲಿಂದ ಬಂದ್ರಿ, ಹೇಗೆ ಅನ್ನಿಸ್ತಿದೆ ಸರ್? ನಾವು ಇಮಿಡಿಹಳ್ಳಿ, ಅದು ವೈಟ್ ಫೀಲ್ಡಿಂದ ಎಲ್ಲಿ ಇಳಿಬೇಕಿತ್ತು ಸರ್? ನಾಗಸಂದ್ರ. ನಾಗಸಂದ್ರವರೆಗೂ ಇಲ್ಲ ಇವತ್ತು? ಹೌದೌದು. ಎಲ್ಲಿ ಇಳಿದಿರಿ ಸರ್? ಇದು ಇಂಡಸ್ಟ್ರಿಯಲ್ಲಿ. ಈಗ ಹೇಗೆ ಹೋಗ್ತೀರಾ ಸರ್ ಅಲ್ಲಿಗೆ? ಏನು ಅಲ್ಲಿಗೆ ಬಸ್ಸು ಕ್ಯಾಬು. ಸಮಸ್ಯೆ ಆಗುತ್ತೆ ಅಂತ ಅನ್ಸುತ್ತೆ? ಸಮಸ್ಯೆ ಐತಿ, ಸಮಸ್ಯೆ ಏನು ಮಾಡೋಕ್ಕಾಗಲ್ಲ, ಹೊಂದ್ಕೋಬೇಕು. ನಿಮ್ಮ ಹೆಸರು ಸರ್? ಯಾಕಂದರೆ ನಾ ಸೋಮನಾಥ್ ಅಂತೇಳಿ. ಮೇಡಮ್, ಇವತ್ತು ಹಸಿರು ಮಾರ್ಗದ ಪೀಣ್ಯ ಇಂಡಸ್ಟ್ರಿಯಿಂದ ನಾಗಸಂದ್ರವರೆಗೂ ಮೆಟ್ರೋ ಸಂಚಾರ ಇಲ್ಲ. ಹೌದು. ನಾವು ಎಲ್ಲಿಂದ ಬಂದ್ರೆ ಹೇಗೆ ಸಮಸ್ಯೆ ಆಯಿತು? ಸೊ ವೈಟ್ ಫೀಲ್ಡಿಂದ ಬಂದ್ವಿ ನಾವು. ಆ್ಯಕ್ಚುಲಿ ವಿ ಆರ್ ಸಪೋಸ್ ಟು ಗೋ ಟು ನಾಗಸಂದ್ರ ಬಿಕಾಸ್ ವಿ ಹ್ಯಾವ್ ಟು ರೀಚ್ ಟು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್, ಬಟ್ ವಿ ಆರ್ ಅನೇಬಲ್ ಟು ರೀಚ್ ಬೈ ಮೆಟ್ರೋ. ಸೊ ಸ್ವಲ್ಪ ನಮಗೆ ಅನಾನುಕೂಲ ಆಯಿತು. ಕಷ್ಟ ಆಗುತ್ತೆ ಸರ್. ಅವರು ಮೊದಲೇ ಕೇರ್ ತಗೋಬೇಕಿತ್ತು, ಬಟ್ ಏನು ಕಾರಣ ಅಂತ ನಮಗೂ ಗೊತ್ತಿಲ್ಲ. ಸೊ ಬಟ್ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಕ್ಯಾಬಿಂದ ಹೋಗ್ತಾ ಇದ್ದೀವಿ ಸರ್. ಮತ್ತೆ ಹೋಗೋಂಥದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಯಾಕಂದ್ರೆ ಮನೆಗೆ ಹೋಗ್ಬೇಕಂದ್ರೆ ಮತ್ತೆ ಕೂಡ ರಾತ್ರಿ 11 ಗಂಟೆವರೆಗೂ. ಹಾಂ ಹೌದು, ಆವಾಗಲೂ ನಾವು ಇದೇ ಸ್ಟೇಷನಿಗೆ ಬರಬೇಕು ಮತ್ತು ಇಲ್ಲಿಂದಾನೇ ಟ್ರಾವೆಲ್ ಮಾಡಬೇಕು. ಏನು ಮೇಡಮ್, BIC ಏನಾದ್ರು ಕಾರ್ಯಕ್ರಮ ಆಯ್ತಾ? ಹೌದು ಸರ್, ಎಕ್ಸಿಬಿಷನ್ ಇದೆ. ಕಷ್ಟ ಆಗುತ್ತೆ ಅನ್ಸುತ್ತಾ ಮೇಡಮ್ ಮೆಟ್ರೋ ಇಲ್ಲ ಅನ್ನೋ? ಅಫ್ಕೋರ್ಸ್ ಕಷ್ಟ ಆಗುತ್ತೆ ಸರ್, ಬಿಕಾಸ್ ಇಟ್ ಈಸ್ ದ ಈಸಿಯೆಸ್ಟ್ ವೇ ಇನ್ ಬ್ಯಾಂಗ್ಳೂರ್. ಅದರ್ವೈಸ್ ದೇರ್ ಇಸ್ ಲಾಟ್ ಆಫ್ ಟ್ರಾಫಿಕ್. ಕ್ಯಾಬು ಆಟೋಗೆ ಯಾವ್ದು ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ ಮೇಡಮ್ ಇಲ್ಲಿಂದ? ಕ್ಯಾಬ್ ತೊಗೊಳ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು ಹೇಳಿ ಮೇಡಮ್? ಮಹೇಶ್ವರಿ.